ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಅಂತಂದು. ಸೊ ನಿಮಗೆ ಇವತ್ತು ದಾಳಿಂಬೆ ಬೆಳೆಯಲ್ಲಿ ಕ್ಯಾರ್, ಬ್ಲೈಟ್, ಆಯಿಲ್ ಸ್ಪಾಟ್ಸು, ತೇಲಿಯ ರೋಗ, ಸೊ ಈ ಒಂದು ಸೀಸನಲ್ಲಿ ತುಂಬ ಜಾಸ್ತಿ ಆಗಿದೆ. ಸೊ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಜಸ್ಟ್ ಸಿಂಪಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ, ಮತ್ತು ಅದಕ್ಕೆ ಶೆಡ್ಯೂಲ್ನ ನಿಮಗೆ ಹೇಳ್ಕೊಡ್ತೀನಿ. ಎಮರ್ಜೆನ್ಸಿ ಶೆಡ್ಯೂಲ್ ಯಾವ ಥರ ಇಮಿಡಿಯೇಟ್ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅಂತಂದು. ಸೊ ಮೊದಲೇದಾಗಿ ದಾಳಿಂಬೆಯಲ್ಲಿ ನಮಗೆ ಬ್ಲೈಟ್ ಅಂತ ಏನು ಕಾಣ್ತಲ್ಲ, ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗವಾಗಿದೆ. ಬ್ಯಾಕ್ಟೀರಿಯಲ್ ಇದು ಬ್ಲೈಟು. ಇದಕ್ಕೆ ಕನ್ನಡದಲ್ಲಿ ಕ್ಯಾರ್ ಬೇರೆ ಬೇರೆ ಪ್ಲೇಸಲ್ಲಿ ಬೇರೆ ಬೇರೆ ಆದಂಥ ಹೆಸರನ್ನು ಕರೀತಾರೆ. ಸೊ ಇದು ಬರೋಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ವಾತಾವರಣದಲ್ಲಿ ತಾಪಮಾನ ಹೆಚ್ಚಾದಾಗ ಅಥವಾ ಹ್ಯೂಮಿಡಿಟಿ ಅಂತ ಏನು ಕರಿತೀವಿ ಅದು ಏರುಪೇರಾದಾಗ, ಈಗ ಯಾವ ಥರ ಇದೆ ಅಂದರೆ, ಕ್ಲೈಮೇಟು ನಾರ್ಮಲಾಗಿ ನೋಡಿದಾಗ ಕ್ಲೈಮೇಟು ಒಂದೊಂದು 24 ಗಂಟೆಯಲ್ಲಿ ಕೆಲವೊಂದು ಟೈಮ್ ಹೆಂಗೆ ಯಾವ ಥರ ಆಗ್ತದೆ, ತಂಪುವಾದ ವಾತಾವರಣ, ಕೆಲವೊಂದು ಟೈಮು ಟೆಂಪ್ರೇಚರ್ ರೈಸ್ ಆಗೋದು, ಹಿಂಗೆ ಆದಾಗ ಏನಾಗುತ್ತೆ, ವಾತಾವರಣದಲ್ಲಿ ಏರುಪೇರಾಗ್ತದೆ. ವಾತಾವರಣದಲ್ಲಿ ಏರುಪೇರಾದಾಗ ಈ ಥರ ರೋಗಗಳು ಜಾಸ್ತಿ ಆಗ್ತವೆ. ಅದು ಹೆಚ್ಚಾಗಿ ಈ ಒಂದು ಸ್ಟೇಜು ಗ್ರೀನ್ ಸ್ಟೇಜ್ ಅಂತ ಏನು ಚಿಕ್ಕ ಸ್ಟೇಜ್ ಇದೆಯಲ್ಲ, ಈ ಸ್ಟೇಜಲ್ಲಿ ನಿಮಗೆ ಬ್ಲೈಟು ತುಂಬ ಯಥೇಚ್ಛವಾಗಿ ಕಾಣ್ತೈತೆ ಮತ್ತು ಸಸೆಪ್ಟೇಬಲ್ ಅಂತ ಕರಿತೀವಿ. ಈ ಒಂದು ಹಂತದಲ್ಲಿ ಸೂಕ್ಷ್ಮತೆ ಜಾಸ್ತಿ ಇರ್ತದೆ. ಆ ಬ್ಲೈಟ್ಗೆ ಸಸೆಪ್ಟೇಬಲ್ ಆಗಿ ಕಾಯಿಗಳಿರ್ತವೆ. ಹಾಗಾಗಿ ಈ ಒಂದು ಹಂತದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸ್ಕೊಳ್ಳೋದು ತುಂಬ ಅಗತ್ಯ. ಸೊ ಏನಾಗುತ್ತಪ್ಪ ಅಂದರೆ, ಈ ಥರ ಟೆಂಪ್ರೇಚರ್ ಇದ್ದಾಗ ಬ್ಲೈಟ್ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ರೋಗದ ವಿಶೇಷತೆ ಏನಪ್ಪ ಅಂದರೆ, ಈ ರೋಗ ಗಾಳಿ ಮುಖಾಂತರ ಕೂಡ ಸ್ಪ್ರೆಡ್ ಆಗುತ್ತೆ. ಮತ್ತು ಮಳೆ ಬಂದಾಗ ಮಳೆ ನೀರು ಎಲ್ಲಿ ರೋಗ ಆಗಿರ್ತದಲ್ಲ, ಆ ರೋಗದ ಮೇಲೆ ಬಿದ್ದು ಆ ನೀರು ಬೇರೆ ಕಡೆಯಲ್ಲೇ ಸ್ಪ್ರೆಡ್ ಆದಾಗ ಆ ನೀರು ಎಲ್ಲಿ ಬೀಳುತ್ತಲ್ಲ ಅಲ್ಲಿ ಕೂಡ ಸ್ಪ್ರೆಡ್ ಆಗೋಂಥ ಚಾನ್ಸಸ್ ತುಂಬ ಇರ್ತದೆ. ಇದೊಂದು ಅಂಶ. ಇದಾದಮೇಲೆ ಬ್ಲೈಟ್ ರೋಗ ಡೈರೆಕ್ಟ್ ಬ್ಲ್ಯಾಕ್ ಕಲರ್ ಆಗಿ ಬರಲ್ಲ. ಈ ಬ್ಲೈಟ್ ಹಂತದಲ್ಲಿ ನಾವು ಅಬ್ಸರ್ವೇಷನ್ ಮಾಡಬೇಕಾಗ್ತೈತಿ. ಸೊ ರೈತರು ಏನು ಮಾಡ್ಬೇಕಪ್ಪ ಅಂದರೆ, ಫಸ್ಟ್ ನಿಮ್ಗೆ ಯಾವ ಕಾಯಿ ಗ್ರೀನ್ ಸ್ಟೇಜಲ್ಲಿದೆ ಆ ಸ್ಟೇಜಲ್ಲಿ ನಿಮ್ಮ ಕಾಯಿಗಳ ಮೇಲೆ ಎಣ್ಣೆ ಅಂಶದ ರೌಂಡ್ ಆದ ಚಿಕ್ಕೆಗಿದ್ದರೆ ನೋಡ್ಕೋಬೇಕು. ಕರಿ ಚಿಕ್ಕೆ ಅಲ್ಲ, ನಾರ್ಮಲಾಗಿ ಎಣ್ಣೆ ಅಂಶ ಚಿಕ್ಕಿದ್ರೆ ನೋಡ್ಕೋಬೇಕು. ಅದು ಒಣ್ಣೆ ಅಂತ ಕರಿತೀವಿ. ಅದಾದಮೇಲೆ ಅದೇ ನೆಕ್ಸ್ಟ್ ಅಂತ ಏನಾಗುತ್ತಪ್ಪ ಅಂದರೆ, ಆ ಎಣ್ಣೆ ಚುಕ್ಕೆ ಎಲ್ಲಿ ಇರುತ್ತಲ್ಲ ಅದರಲ್ಲಿ ಒಂದು ಲೈಟಾಗಿ ನಿಮಗೆ ಕಪ್ಪು ಆಕಾರದ ಒಂದು ಹೋಲ್ ಬೀಳುತ್ತೆ ಅಥವಾ ಚುಕ್ಕೆ, ಮತ್ತು ಆ ಚುಕ್ಕೆ ಮೇಲೆ ಎಣ್ಣೆ ಅಂಶ ಚುಕ್ಕೆ ಮೇಲೆ ಬೀಳ್ತೈತೆ. ನೆಕ್ಸ್ಟ್ ಅದೇನಾಗುತ್ತೆ, ಅದು ಮೂರನೇ ಹಂತ ಏನು ಕರಿತೀವಲ್ಲ, ಮೂರನೇ ಹಂತದಲ್ಲಿ ಆ ಒಂದು ಬ್ಲೈಟು ಓಪನ್ ಆಗಿ ಅಂದರೆ ಸಿವಿರಿಟಿ ಜಾಸ್ತಿಯಾಗಿ ಅದು ಆ ಪಕ್ಕ ಎಲ್ಲ ಸುತ್ತಮುತ್ತ ಎಲ್ಲ ಹರಡಿ ಕಾಯಿ ಸೀಳ್ತವೆ. ಇದು ಈ ಒಂದು ಲಕ್ಷಣಗಳು. ಸೊ ಹಾಗಾಗಿ ನಿಮ್ಗೇನಾದರೂ ಶೆಡ್ಯೂಲು ಬೇಕಿತ್ತು, ಎಮರ್ಜೆನ್ಸಿ ಶೆಡ್ಯೂಲು ಯಾವುದು ಪ್ರಾಬ್ಲಮ್ ಇದೆ ಅವರು ಏನಾದರೂ ಬೇಕಿತ್ತಪ್ಪ ಅಂದರೆ ನನಗೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ನಿಮಗೆ ಅದನ್ನ ಶೆಡ್ಯೂಲ್ನ ಕಳಿಸ್ಕೊಡ್ತೀನಿ. ಸೊ ಇಷ್ಟು ಈ ಒಂದು ಕ್ಯಾರ್ ಬ್ಲೈಟ್ ಬಗ್ಗೆ ಇನ್ಫಾರ್ಮೇಷನ್ನು. ಧನ್ಯವಾದಗಳು.